ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಟಿಫನ್ಗೆ ಇಡ್ಲಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಇಡ್ಲಿಗೆ ಕಾಂಬಿನೇಷನ್ ಟೊಮೊಟೊ ಗೊಜ್ಜನ್ನೇ. ನಮ್ಮ ಮಕ್ಕಳು ಬೇರೆದು ಮಾಡಿಕೊಟ್ರೆ ತಿನ್ನಲ್ಲ. ಈ ಕೂಟೆಲ್ಲ ಹೆಸರುಕಾಳು ಕೂಟು ಮತ್ತು ಎಲ್ಲ ಮಸಾಲೆ ಗೊಜ್ಜು ಥರ ಬರುತ್ತಲ್ಲ, ಆ ಥರದ್ದೆಲ್ಲ ತಿನ್ನಲ್ಲ. ಹಾಗಾಗಿ ಟೊಮೊಟೊ ಗೊಜ್ಜು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಯಾವುದೋ ಒಂದಕ್ಕೂ ಕಾಂಬಿನೇಷನ್ ಟೊಮೊಟೊ ಗೊಜ್ಜೆ ಕೇಳ್ತಾರೆ ನನ್ನ ಮಕ್ಕಳು. ಹಾಗಾಗಿ ಅದನ್ನೇ ಮಾಡ್ಕೊಡ್ತೀನಿ ನಾನು. ದೋಸೆಗೂ ಅಷ್ಟೇ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಪಟಾಟೊ ಸ್ವಲ್ಪ ಮಂಡಿ ಎಲ್ಲ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ, ಕೈಕಾಲು ನೋವು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದು ಪಟಾಟೊ ಎಲ್ಲ ಮಾಡಲ್ಲ ನಾನು ದೋಸೆಗೆ. ಅದಕ್ಕೂ ಟೊಮೊಟೊ ಗೊಜ್ಜೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಚಪಾತಿಗೂ ಅಷ್ಟೇ ಟೊಮೊಟೊ ಗೊಜ್ಜೆ ಕಾಂಬಿನೇಷನ್ನು. ಮತ್ತು ಬೇರೆದಕ್ಕೆಲ್ಲ ಬೇರೆ ಬೇರೆದೆಲ್ಲ ಮಾಡ್ತೀನಿ. ಸದ್ಯಕ್ಕೆ ಮಕ್ಳು ಯಾವ್ದು ತಿಂತಾರೋ ಅದನ್ನೇ ನೋಡ್ಕೊಂಡು ನಾನು ಮಾಡೋದು. ಯಾಕಂದರೆ ಬೇರೆ ಬೇರೆದೆಲ್ಲ ಟ್ರೈ ಮಾಡೋಕೆ ಹೋದರೆ ತಿನ್ನಲ್ಲ ಮಕ್ಕಳು, ಸುಮ್ಮನೆ ಹಂಗೆ ಹೋಗ್ತಾರೆ. ಮಧ್ಯಾಹ್ನನೂ ತಿನ್ಕೊಂಬಂದಿರಲ್ಲ, ಬಾಕ್ಸ್ ತುಂಬ ಹಂಗೆ ತಂದಿರ್ತಾರೆ. ಅವತ್ತು ಪೂರ್ತಿ ಊಟನೇ ಇರಲ್ಲ ಅವ್ರಿಗೆ, ತಿನ್ನೋದೇ ಇಲ್ಲ. ಅದಕ್ಕಾಗಿ ಅವ್ರು ಏನು ತಿಂತಾರೋ ಅದನ್ನೇ ನಾನು ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಏನು ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳೋದು ಇಲ್ಲ. ಅವರು ಎಷ್ಟು ಬೇಕೋ ಅಷ್ಟೇ ಕೇಳ್ತಾರೆ. ಅಂದರೆ ಯಾವುದು ಚೆನ್ನಾಗಿರುತ್ತೆ ಅವ್ರ ಬಾಯಿಗೆ ಅದು ಮಾತ್ರ ಕೇಳ್ತಾರೆ. ಅದನ್ನಷ್ಟೇ ನಾನು ಮಾಡ್ತೀನಿ. ಮಾಡಿಕೊಡ್ಬಾರ್ದು ಅಂತಲ್ಲ, ಫ್ರೀಯಾಗಿದ್ದಾಗ ನಾನು ಅದನ್ನು ಎಲ್ಲನೂ ಮಾಡಿಕೊಡ್ತೀನಿ. ಅಂದರೆ ಈಗ ಸದ್ಯಕ್ಕೆ ಅವ್ರು ಯಾವ್ದು ತಿಂತಾರೋ ಅದನ್ನೇ ಬೆಳಗ್ಗೆ ಟೈಮು ನಾನು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಟೊಮೊಟೊ ಗೊಜ್ಜು ಮಸಾಲೆ ಗೊಜ್ಜು ಥರ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಟೊಮೊಟೊ ಒಂದು 5-6 ತೊಗೊಂಡಿದ್ದೀನಿ. ಅಂದರೆ ಇಬ್ಬರಿಗೇ ಅಲ್ವಾ ಬಾಕ್ಸ್ಗೆ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಾನು ಕೂಡ ಅದನ್ನೇ ಒಂದು ಸ್ವಲ್ಪ ತಿನ್ಕೊಂಬಿಡ್ತೀನಿ. ಮಧ್ಯಾಹ್ನಕ್ಕೆ ಏನಾರ ಸಾಂಬಾರು ಮಾಡಿದ್ರೆ ಅದನ್ನು ತಿನ್ಕೊತೀನಿ. ಸಾಂಬಾರು ಜೊತೆಗೆ ರೈಸ್ ಮಾಡ್ತೀನಿ. ಮುದ್ದೆ ಏನು ಮಾಡೋಕ್ಕೋಗಲ್ಲ, ಸಂಜೆಗೆ ಮುದ್ದೆ ಮಾಡೋದು. ಮಧ್ಯಾಹ್ನ ಮಾಡಿದ್ರೆ ಮುದ್ದೆ ಸಂಜೆಗೂ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸಂಜೆ ಟೈಮ್ ಜಾಸ್ತಿ ಮುದ್ದೆ ತಿನ್ನೋದ್ರಿಂದ ನಮ್ಮ ಮನೇಲಿ ಹಸ್ಬೆಂಡು ಅಷ್ಟೇ, ನಾನು ಅಷ್ಟೇ, ಮುದ್ದೆ ಇರಲೇಬೇಕು ಸಂಜೆ ಟೈಮು. ಹಾಗಾಗಿ ನಾನು ಸಂಜೆ ಟೈಮೇ ಇಟ್ಕೊತೀನಿ ಮುದ್ದೆ ಮಾಡೋದು. ಮಧ್ಯಾಹ್ನ ಯಾವತ್ತೂ ನಾನು ಮಾಡಲ್ಲ. ಸೊ ಅಪರೂಪಕ್ಕಷ್ಟೇ ಯಾರಾದರೂ ಬಂದಾಗ, ನಾನ್ ವೆಜ್ ಎಲ್ಲ ಮಾಡಿದಾಗ ಮುದ್ದೆ ಮಾಡೋದು ಅಷ್ಟೇ ಮಧ್ಯಾಹ್ನ ಮೇಲೆ. ಸದ್ಯಕ್ಕೆ ಯಾರೂ ಬರಲ್ಲ ನಮ್ಮ ಮನೆಗೆ, ಜಾಸ್ತಿ ನೆಂಟರು ಹೋಗೋರು ಬರೋದು ಸ್ವಲ್ಪ ಕಡಿಮೆನೇ. ಯಾರಾದರೂ ಬಂದರೆ ಮಾತ್ರ ಮಾಡೇ ಮಾಡ್ತೀನಿ. ಹಂಗೆ ಮಾತ್ರ ಕಳಿಸಲ್ಲ. ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟೆ ಕಳಿಸೋದು. ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಟೆ ಕಳಿಸೋದು. ಈಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ, ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಟ್ಟೊಟ್ಟಿಗೆ ಹಾಕ್ಕೊಬೋದು, ಆಮೇಲೆ ಹಾಕಬೇಕು ಇವಾಗ ಹಾಕಬೇಕು ಅನ್ನೋದೇನಿಲ್ಲ, ಒಟ್ಟೊಟ್ಟಿಗೆ ಹಾಕ್ಕೊಬೋದು. ಯಾಕಂದರೆ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಬೇಯುತ್ತೆ, ಟೊಮೊಟೊ ಹಾಕ್ಬಾರ್ದು ಅಷ್ಟೇ ಫಸ್ಟೇನೆ. ಯಾಕಂದರೆ ಈರುಳ್ಳಿ ಬೇಯಲ್ಲ. ಹಾಗಾಗಿ ಪದೇ ಪದೇ ನಾನು ವಿಡಿಯೋದಲ್ಲಿ ಇದು ಹೇಳ್ತಾನೆ ಇರ್ತೀನಿ, ಸ್ಕಿಪ್ ಮಾಡ್ಕೊಳ್ಳಿ ನೋಡೋರ್ಗೆ ಬೇಜಾರಾದರೆ. ಮತ್ತು ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಮಸಾಲೆ ಪೌಡ್ರುಗಳ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿಯೇ ಜಾಸ್ತಿ ಮಾಡೋದು ನಮ್ಮ ಮನೇಲಿ. ಅದೇ ಹೇಳಿದ್ನಲ್ಲ, ವೆರೈಟಿ ಟ್ರೈ ಮಾಡೋದಕ್ಕೆ ಹೋಗಲ್ಲ ನಾನು. ಮನೆ ಹತ್ರ ಯಾವಾಗ ಫ್ರೀಯಾಗಿರ್ತೀನಿ ಆವಾಗ ಮಾತ್ರ ಟ್ರೈ ಮಾಡ್ತೀನಿ. ಯಾರಾದರೂ ನೆಂಟರು ಬಂದ್ರೂ ಅಷ್ಟೇ ಇದನ್ನೇ ಟ್ರೈ ಮಾಡಿ. ಆಮೇಲೆ ರಸ ಜಾಸ್ತಿ ಮಾಡ್ತೀನಿ, ರಸ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ ಟೊಮೊಟೊ ರಸ ಅಂತಂದರೆ. ಮಕ್ಕಳೆಲ್ಲ ಇಷ್ಟಪಟ್ಟು ಕುಡಿತಾರೆ ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು, ತಣ್ಣಗೆ ಮಾಡ್ಕೊಂಡಿದ್ದಾದಮೇಲೆ. ಹಾಗಾಗಿ ಜಾಸ್ತಿ ರಸನೂ ಕೂಡ ಮಾಡ್ತೀನಿ. ಈ ನಾನ್ ವೆಜ್ ಮಾಡಿದಾಗ ರಸ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ನೆನ್ನೆ ನಾನ್ ವೆಜ್ ಮಾಡಿದ್ದೀನಿ ಅಂದರೆ ಇವತ್ತು ರಸ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾಕಂದರೆ ಮಸಾಲೆ ಪದಾರ್ಥಗಳೆಲ್ಲ ತಿಂದು ಸ್ವಲ್ಪ ಮೈಯೆಲ್ಲ ಜಡ ಆಗಿರುತ್ತೆ. ಹಾಗಾಗಿ ರಸ ಬೇಕು ಅಂತ ಅನಿಸುತ್ತೆ. ಮಾರನೇ ದಿನ ರಸನೇ ಮಾಡ್ತೀನಿ, ತಕ್ಷಣ ಆವಾಗಲೇ ಮಾಡಲ್ಲ, ಬೆಳಗ್ಗೆಗೆ ರಸ ಮಾಡ್ತೀನಿ. ಇವತ್ತು 2 ಫಂಕ್ಷನ್ ಇದೆ, ಹೋಗ್ಬಿಟ್ಟು ಬರಬೇಕು. ಮಧ್ಯಾಹ್ನ ಹಸ್ಬೆಂಡ್ ಬರ್ತಾರೆ, ಅವ್ರು ಅಲ್ಲೇ ಊಟ ಮಾಡ್ಕೊಳ್ತಾರೆ. ಮಧ್ಯಾಹ್ನ ಅಡುಗೆ ಏನಿಲ್ಲ. 2 ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಬಂದಮೇಲೆ ನೋಡೋಣ, ಸಾಂಬಾರು ಏನಾದರೂ ಮಾಡಬೇಕು. ಅಂದರೆ ಗುರುಪ್ರವೇಶ ಇದೆ 2 ಕಡೆಗೆ. ಒಂದು ಸಿಂಪಲ್ ಪೂಜೆ ಇದೆ, ಇನ್ನೊಂದು ಗ್ರ್ಯಾಂಡ್ ಪೂಜೆ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆನೇ ಹೊರಡಬೇಕಾಗಿತ್ತು, ಯಾಕಂದರೆ ಸ್ವಂತ ರಿಲೇಟಿವು ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅತ್ತಿಗೆ ಮನೆ ಪೂಜೆ ಇದೆ. ಮನೆ ಕಟ್ಟಿದ್ದಾರೆ ಅವರು, ಹಾಗಾಗಿ ಸಿಂಪಲ್ ಪೂಜೆ ಇಟ್ಕೊಂಡಿದ್ದಾರೆ, ಅಲ್ಲಿಗೆ ಹೋಗಬೇಕಿತ್ತು. ಅವ್ರು ಬಂದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಊರಿಗೆ ಬಸ್ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಹೋಗೋದಕ್ಕೆ. ಆಟೋಗಳಿದೆ, ಆದರೆ ಆಟೋದಲ್ಲಿ ಹೋಗೋಕ್ಕೆ ನನಗೆ ಭಯ. ಹಾಗಾಗಿ ಬಸ್ಸಲ್ಲಾದರೆ ಇಲ್ಲಿ ಹತ್ತಿದ್ರೆ ಅಲ್ಲಿ ಹೋಗಿ ಇಳಿಬೋದು ಅನ್ನೋ ಕಾರಣಕ್ಕೆ ನಾನು ಬಸ್ಸಲ್ಲೇ ಇಷ್ಟಪಡೋದು ಜಾಸ್ತಿ. ಆಟೋದಲ್ಲೆಲ್ಲ ಹೋಗಲ್ಲ. ಹೆಂಗೆ ಹೇಳ್ತೀರ, ಹಳ್ಳಿಗಳ ಕಡೆ ಆಟೋದಲ್ಲಿ ಹೋದರೆ ಸ್ವಲ್ಪ ಭಯನೂ ಇರುತ್ತೆ. ಹಾಗಾಗಿ ನಾನು ಆಟೋದಲ್ಲಿ ಹೋಗಲ್ಲ. ಬಸ್ಗಳು ಬಿಟ್ಟಿಲ್ಲ ಆ ಊರಿಗೆ. ಅಂದರೆ ಹಸ್ಬೆಂಡ್ ಊರ ಹತ್ರನೇ, ಊರಲ್ಲೇನೇ ಪೂಜೆ ಇರೋದು. 2 ಅಷ್ಟೇ ಅಲ್ಲೇ ಇರೋದು. ಈ ನಡುವೆ ಫಂಕ್ಷನ್ಗಳಿಗೆಲ್ಲ ಜಾಸ್ತಿ ಹೋಗ್ತಾಯಿಲ್ಲ ನಾನು. ಫಂಕ್ಷನ್ಗಳಿಗೆ ಹೇಳಿದ್ರೂ ಹೋಗೋಕ್ಕಾಗ್ತಿಲ್ಲ.
ಯಾಕಪ್ಪ ಅಂತಂದರೆ ಮಗಳು ಎಸ್ ಎಲ್ ಸಿ ಆಗಿರೋದ್ರಿಂದ ಅವಳಿಗೆ ಊಟ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಲ್ಲೂ ಹೋಗ್ತಾ ಇಲ್ಲ. ಹೋದ್ರೂ ಕೂಡ ಬೆಳಗ್ಗೆ ಹೋಗಿ ಸಂಜೆ ಬರಬೇಕು. ಅವಳಿಗೆ ಏನಾದರೂ ಮಾಡಿಟ್ಬಿಟ್ಟು ಹೋಗಬೇಕು. ಅವಳು ಬಂದು ಮಾಡಿಕೊಂಡು ತಿಂದು ನಾನು ಓದ್ತೀನಿ ಅಂದರೆ ಅದಾಗದೇ ಇರೋ ಕೆಲಸ. ಯಾಕಂದರೆ ಓದೋ ಹುಡುಗಿಗೆ ಮತ್ತು ಕೆಲಸ ತೋರಿಸ್ಬಿಟ್ರೆ ಅವಳು ಕೆಲಸದ ಮೇಲೆ ಗಮನ ಹೊರ್ಟೋಗುತ್ತೆ. ಮಾಡ್ತಾಳೆ, ಇಲ್ಲ ಅನ್ನಲ್ಲ. ಏನಾದರೂ ಹೇಳಿದ್ರೆ ಮಾಡ್ಕೊಂಡು ತಿನ್ನಂದ್ರೂ ಮಾಡ್ಕೊಂಡು ತಿಂತಾಳೆ. ಆದರೆ ನಾನು ಜಾಸ್ತಿ ಕೆಲಸ ಹೇಳೋದಕ್ಕೆ ಇಷ್ಟಪಡಲ್ಲ ಅವಳಿಗೆ. ಈ ವರ್ಷ ಓದ್ಬಿಡ್ಲಿ ಚೆನ್ನಾಗಿ, ಯಾಕಂದರೆ ಇಲ್ಲಿಂದ ಶುರು ಅಲ್ವಾ ಅವ್ರದ್ದು ಲೈಫು, ಇಲ್ಲಿಂದ ಶುರುವಾಗುತ್ತೆ ಎಸ್ ಎಲ್ ಸಿಯಿಂದ. ಹಾಗಾಗಿ ನಾನು ಜಾಸ್ತಿ ಅವಳಿಗೆ ಫೋರ್ಸ್ ಮಾಡಿ ಕೆಲಸಗಳು ಏನು ಹೇಳೋಕ್ಕೋಗಲ್ಲ. ಬರ್ತಾಳೆ, ಏನಾದರೂ ಇದ್ದರೆ ತಿಂತಾಳೆ, ಓದ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ನಾನು ಆದಷ್ಟು ಓದು ಅಂತಲೇ ಹೇಳ್ತೀನಿ. ಕೆಲಸಗಳು ಇದ್ದರೆ ಇಲ್ಲಿ ಆಮೇಲೆ ಮಾಡ್ಕೊಬೋದು, ನೀನು ಓದ್ಕೊಳ್ಳಮ್ಮ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಅವಳಿಗೆ ಕೆಲಸಗಳೆಲ್ಲ ಏನು ಹೇಳೋಕ್ಕೋಗಲ್ಲ. ತಳಪಾಯ ಇಲ್ಲಿಂದನೇ ಅಂದಮೇಲೆ ನಾವು ಅವ್ರಿಗೆ ಪಾಪ ಎನ್ಕರೇಜ್ ಮಾಡಬೇಕಲ್ವ. ಹಾಗಾಗಿ ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ? ಅವ್ರು ಚೆನ್ನಾಗಿ ಬರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಮುಂದೆ ಲೈಫಲ್ಲಿ ಭವಿಷ್ಯದಲ್ಲೆಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಅವರಿಗೆ ಸಪೋರ್ಟ್ ಮಾಡಲೇಬೇಕು. ನಾವೇ ಮಾಡಿಲ್ಲ ಅಂದರೆ ಬೇರೆ ಯಾರೂ ಮಾಡಲ್ಲ. ಹಾಗಾಗಿ ನಾನು ಅವಳಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ. ಇಬ್ಬರು ಮಕ್ಳಿಗೂ ಅಷ್ಟೇ. ನನ್ನ ಮಗ ಸ್ವಲ್ಪ ಸೋಂಬೇರಿನೇ, ಆದರೂ ಓದ್ತಾನೆ, ಚುರುಕಿದ್ದಾನೆ. ಮೈ ಬಗ್ಸಿ ಓದಿದ್ರೆ ಅವನು ಚೆನ್ನಾಗಿ ಓದ್ತಾನೆ. ಆದರೆ ಸ್ವಲ್ಪ ಸೋಂಬೇರಿತನ, ಗಂಡು ಮಕ್ಕಳು ನೋಡಿದಿರಲ್ಲ, ಸ್ವಲ್ಪ ಸೋಂಬೇರಿತನ ಜಾಸ್ತಿ. ಆಮೇಲೆ ತುಂಟಾಟ ಜಾಸ್ತಿ ಅವ್ರದ್ದು. ಆಟಗಳಿಗೆ ಆಟ ಆಡೋಕ್ಕೆ ಪಳಗ್ಬಿಡ್ತಾರೆ. ಹಾಗಾಗಿ ಗಂಡು ಮಕ್ಳುಗಳು ಸ್ವಲ್ಪ ಕಡಿಮೆನೇ. ಒಂದು ಏಜ್ ಅಂತ ಇರುತ್ತೆ ಗಂಡು ಮಕ್ಳುಗಳಿಗೆ. ಆ ಏಜ್ ದಾಟಿದ್ಮೇಲೆ ಅವರು ಒಂದು ಮೆಚುರಿಟಿಗೆ ಬಂದಮೇಲೆ, ಅವ್ರಿಗೂ ಸ್ವಲ್ಪ ಬುದ್ಧಿ ಬಂದಮೇಲೆ ಸರೋಗ್ತಾರೆ. ಈಗ ಒಂದು 3 ವರ್ಷ ಏನಿದೆ, ಎಸ್ ಎಲ್ ಸಿ ಮತ್ತು ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಏನಿದೆ, ಆ 3 ವರ್ಷಗಳನ್ನ ದಾಟಿಸ್ಬಿಡ್ಬೇಕು ಮಕ್ಕಳುಗಳಿಗೆ. ಆವಾಗ ಅಲ್ಲಿವರೆಗೂ ನಾವು ಭಾರಿ ಕೇರ್ಫುಲ್ಲಾಗಿ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಆವಾಗ ಒಂದು ಮೆಚುರಿಟಿಗೆ ಬಂದಿರ್ತಾರೆ. 3 ವರ್ಷ ಆದಮೇಲೆ ಮೆಚುರಿಟಿಗೆ ಬಂದಿರ್ತಾರೆ. ಆವಾಗ ಅವರಿಗೆ ಬುದ್ಧಿ ಬಂದ್ಬಿಡುತ್ತೆ. ಹಾಗಾಗಿ ಆ 3 ವರ್ಷನ ಕೇರ್ಫುಲ್ಲಾಗಿ ನೋಡ್ಕೊಬೇಕು ನಾವು. ಅಂದರೆ ಹೋದ್ರಾ, ಬಂದ್ರಾ, ತಿಂದ್ರಾ, ಎಲ್ಲಿದ್ದಾರೆ. ಕೆಲವೊಂದು ಮಕ್ಳುಗಳೆಲ್ಲ ಮನೆಗೆ ಬರಲ್ಲ. ಎಷ್ಟೋ ಮಕ್ಳುಗಳು ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ಹೋಗಿ ಅದು ಇದು ತಿನ್ಕೊಂಡೆಲ್ಲ ಬರ್ತವೆ. ನನ್ನ ಮಗ ಆ ಥರ ಏನು ಮಾಡಲ್ಲ. ಆದರೂ ನಮ್ಮ ಭಯ ನಮಗಿರ್ಬೇಕಲ್ವ. ಹಾಗಾಗಿ ನಾನು ಈ ವರ್ಷ ಮತ್ತು ಇನ್ನೂ 2 ವರ್ಷ ಕಾಪಾಡಬೇಕು ಅವನನ್ನು. ನಾನು ನೋಡ್ಕೊಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದೀನಿ. ಆಚೆ ಬಿಡಬೇಕು ಮಕ್ಕಳ ಜೊತೆ ಆಟ ಆಡೋಕ್ಕೆ. ಅವನು ಹೋಗೋದೇ ಇಲ್ಲ. ಹೊರಗಡೆ ಬಿಟ್ಟಷ್ಟು ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಆಕ್ಟಿವ್ ಆಗಿ ಇದ್ದಷ್ಟೂ ಬೇರೆ ಬೇರೆ ಕಡೆ ಮೈಂಡು ಡೈವರ್ಟ್ ಆಗಿಬಿಡುತ್ತೆ ಗಂಡು ಮಕ್ಳುಗಳಿಗೆ. ಹಾಗಾಗಿ ನಾನು ಜಾಸ್ತಿ ಆಚೆ ಬಿಡಲ್ಲ. ಅವನು ಅಷ್ಟೇ, ಹೋದರೆ ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಬಂದ್ಬಿಡ್ಬೇಕಷ್ಟೇ. ಮಗಳಂತೂ ಹೋಗೋದೇ ಇಲ್ಲ. ಆವಾಗ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಈ 9th 10th ಬಂದಮೇಲಂತೂ ಆಟ ಆಡೋದಕ್ಕೆ ಹೋಗ್ತಾನೆ ಇಲ್ಲ ಅವಳು. ಫ್ರೆಂಡ್ಸು ಯಾರೂ ಇಲ್ಲ. ಅವಳ ಫ್ರೆಂಡ್ ಒಬ್ಳು ಇದ್ಲು ಇಲ್ಲಿ ನಮ್ಮ ಮನೆ ಹತ್ರ, ಮೊದಲಿದ್ದ ಮನೆ ಹತ್ರ. ಅವಳು ಇವಾಗ ಖಾಲಿ ಮಾಡಿಕೊಂಡು ಬೀದರ್ ಕಡೆ ಹೊರಟೋದ್ರು, ಮನೆ ಶಿಫ್ಟ್ ಮಾಡಿಕೊಂಡು. ಹಾಗಾಗಿ ಅವಳಿದ್ದಿದ್ರೆ ಸ್ವಲ್ಪ ಆಟ ಆಡಿರೋಳು, ಓಡಾಡಿರೋಳು ನನ್ನ ಮಗಳು. ಅವಳಿಲ್ಲ, ಕ್ಲೋಸ್ ಫ್ರೆಂಡು ಅವಳು ಇಲ್ಲದೆ ಇರೋ ಕಾರಣ ಇವಾಗ ಯಾರನ್ನೂ ಜಾಸ್ತಿ ಅತಿಯಾಗಿ ಹಚ್ಕೊಂಡಿಲ್ಲ ಅವಳು. ಹೋದರೆ ಸ್ಕೂಲು, ಬಂದರೆ ಮನೆ ಅನ್ನೋ ಥರ ಇದ್ದಾಳೆ. ಆದರೆ ಇವನು ಅಷ್ಟೇ, ಹೋದರೆ ಸ್ಕೂಲು, ಬಂದರೆ ಮನೆ ಅನ್ನೋ ಥರನೇ ಇದ್ದಾನೆ. ಆದರೆ ಬಿಟ್ಟರೆ ಮಾತ್ರ ಕೈಗೆ ಸಿಗಲ್ಲ. ನಾನು ಅಷ್ಟು ಕಂಟ್ರೋಲಾಗಿ ಇಟ್ಕೊಂಡಿದ್ದೀನಿ. ಅಷ್ಟೂ ಅಂತಂದರೆ ತೀರಾ ಕಂಟ್ರೋಲ್ ಮಾಡಿಲ್ಲ. ಮಕ್ಕಳ ಜೊತೆ ಬಿಡ್ತೀನಿ ಆಟ ಆಡೋದಕ್ಕೆ. ಅವನಿಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಒಂದೊಂದ್ಸಲ ಹೋಗಂದ್ರೂ ಹೋಗಲ್ಲ. ಯಾಕಂದರೆ ಬಿಸಿಲಾಗೆಲ್ಲ ಆಟ ಆಡಬೇಕಂತೆ ಅವನಿಗೆ ಮತ್ತು ನನಗೆ. ಯಾಕೋ ಸಿಕ್ಕಾಪಟ್ಟೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸುತ್ತೆ. ಅಂದರೆ ಪ್ರಾಬ್ಲಮ್ ಅಷ್ಟಿರುತ್ತೆ. ಒಂದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಚೆನ್ನಾಗಿರಲ್ಲ. ತಲೆನೋವು, ಕೈಕಾಲು ನೋವು, ಮೈ ನೋವು, ಮತ್ತು ಏನೇನೋ ಒಂದಲ್ಲ ಅದು 108 ಕಾಯಿಲೆಗಳು ಇದ್ದಾವೇನೋ ಅನ್ನೋ ಥರ ನನಗೆ ಆಗ್ತಾ ಇರುತ್ತೆ. ಆದ್ರೂ ನಾನು ಯೂಟ್ಯೂಬ್ ಮಾಡಿಕೊಂಡು, ಮನೆ ಕೆಲಸಗಳು ಮಾಡಿಕೊಂಡು ವೀಡಿಯೋ ಕಡೆ ಗಮನ ಕೊಡ್ತೀನಿ. ನಾನು ಯೂಟ್ಯೂಬ್ ಕಡೆ ಗಮನ ಕೊಡೋದ್ರಿಂದ ಸ್ವಲ್ಪ ಕಡಿಮೆನೇ ಇವಾಗ ನನಗೆ. ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಅಂದರೆ ತಲೆನೋವು, ಮೈಕೈ ನೋವು, ಅಂದರೆ ಮೈಂಡೆಲ್ಲ ಏನೋ ಒಂಥರ ಮೈಯೆಲ್ಲ ಜಡ. ಅಂದರೆ ಸರ್ಜರಿ ಆಗಿರೋದ್ರಿಂದ ಆದಷ್ಟು ನಾನು ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿಂದನೇ ನನಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ಜಾಸ್ತಿ. ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಮೊದಲೆಲ್ಲ ಸ್ವಲ್ಪ ಹುಷಾರಿರಲಿಲ್ಲ, ಏನೋ ಸರೋಗ್ತಿತ್ತು, ಮಾತ್ರೆ ನುಂಗಿದ್ರೆ ಹಾಸ್ಪಿಟ್ಲಿಗೆ ಹೋದರೆ ಸರೋಗ್ತಿತ್ತು. ಈಗ ಸರ್ಜರಿ ಆಗಿರೋದ್ರಿಂದ ನಾನು ಜಾಸ್ತಿ ಕೆಲಸನೂ ಮಾಡೋದಕ್ಕಾಗ್ತಾಯಿಲ್ಲ, ಬೆಳಗ್ಗೆ ಬೇಗ ಎದ್ದೇಳೋದಕ್ಕೂ ಆಗ್ತಾಯಿಲ್ಲ. ನಂದು ಆ ರೀತಿ ಪ್ರಾಬ್ಲಮ್ ಒಂಥರ. ಆದರೆ ನನ್ನ ಮಗಂದು ಒಂದು ರೀತಿ ಪ್ರಾಬ್ಲಮ್ಮು. ಅವನಿಗೂ ಅಷ್ಟೇ, ಅವಾಗವಾಗ ಹುಷಾರು ತಪ್ತಾ ಇರ್ತಾನೆ. ಅಂದರೆ ಅವನು ಸ್ವಲ್ಪ ಕಲರ್ ಇದ್ದಾನೆ ನೋಡೋಕ್ಕೆ, ದೃಷ್ಟಿ ಜಾಸ್ತಿ ಆಗುತ್ತಂತೆ ಅವನಿಗೆ. ಹಾಗಾಗಿ ಅವನು ಅವಾಗವಾಗ ಹುಷಾರು ತಪ್ತಿರ್ತಾನೆ. ಇಷ್ಟು ದೊಡ್ಡವನಾಗಿದ್ದಾನೆ, ಒಂದೊಂದ್ಸಲ ವಾಮಿಟ್ ಮಾಡ್ಕೊಳ್ತಾನೆ. ಅಂದರೆ ಈಗ ಈ ಜೂನ್ ಬಂದರೆ 9th ಹೋಗ್ತಾನೆ. ಆದರೂ ಒಂದೊಂದ್ಸಲ ದೃಷ್ಟಿ ಆಗಿಬಿಟ್ರೆ ಜಾಸ್ತಿ ವಾಮಿಟ್ ಮಾಡಿಕೊಂಡು ಮಲಗೇ ಬಿಡ್ತಾನೆ. ತೀರಾ ಮಲಗೇ ಬಿಡ್ತಾನೆ, ಎದ್ದೇಳೋದೇ ಇಲ್ಲ ಮೇಲಕ್ಕೆ. ಆ್ಯಕ್ಟಿವ್ ಅನ್ನೋದೇ ಇಲ್ಲ, ಇರೋದೇ ಇಲ್ಲ ಅವನ ಹತ್ರ. ಹಾಗಾಗಿ ನಾನು ಅದು ನೋಡಿ ಜಾಸ್ತಿ ಎಲ್ಲೂ ಕಳಿಸೋದು ಇಲ್ಲ, ಕರ್ಕೊಂಡು ಹೋಗೋದು ಇಲ್ಲ. ಆ ರೀತಿ ಆಗ್ತಾಯಿದೆ. ಅವನಿಂದ ಆ ರೀತಿ ಪ್ರಾಬ್ಲಮ್ಮು.
ಹಾಗಾಗಿ ನನ್ನ ಮಗಳು ಮತ್ತು ಹಸ್ಬೆಂಡು ಮಾತ್ರ ಏನು ತೊಂದರೆನೂ ಇಲ್ಲ. ಅವ್ರು ಆರಾಮಾಗಿರ್ತಾರೆ. ಅವ್ರಿಗೇನೂ ಬರಲ್ಲ. ಬರದೇ ಇರೋ ಥರನೇ ಇರಲಿ ಅವರು. ದೇವರು ಚೆನ್ನಾಗಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ. ಹಾಗೆ ನಮ್ಮಿಬ್ಬರಿಗೂ ಕೂಡ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಡೈಲಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಮ್ಮಿಬ್ಬರಿಗೆ ಆರೋಗ್ಯ ಪ್ರಾಬ್ಲಮ್ ಜಾಸ್ತಿ. ಹಾಗಾಗಿ ನಾನು ಡೈಲಿ ದೇವ್ರ ಪೂಜೆ ಮಾಡಬೇಕಾದ್ರೆಲ್ಲ ಅದೇ ಬೇಡ್ಕೊಳ್ತೀನಿ, ನಮ್ಮಿಬ್ಬರಿಗೂ ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಬೇಡ್ಕೊಳ್ತೀನಿ. ಇನ್ನೇನು ಕಷ್ಟ ಸುಖ ನಾನು ಹೇಳ್ಕೊಳ್ಳಲ್ಲ, ಮತ್ತು ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ಳಲ್ಲ. ನನಗೆ ಮೇಯ್ನ್ ಆರೋಗ್ಯ ಕೊಡಪ್ಪ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಹತ್ರ. ಹಾಗಾಗಿ ಎಲ್ಲರಿಗೂ ಇನ್ನೇನು ಅದೊಂದೇ ಪ್ರಾಬ್ಲಮ್ ಅಲ್ವಾ, ಜಾಸ್ತಿ ಆರೋಗ್ಯ ಇದ್ದರೆ ಮಾತ್ರ ಅಲ್ವಾ ನಾವು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ, ಮತ್ತು ನಮ್ಮ ಗುರಿ ಮುಟ್ಟಕ್ಕೆ ಸಾಧ್ಯ. ನಾವೇನೇ ಒಂದು ಕೆಲಸಗಳು ಮಾಡಬೇಕು ಅಂದರೂ ನಾವು ಆಕ್ಟಿವ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಹೆಲ್ದಿಯಾಗಿರಬೇಕು. ಅದೇ ಇಲ್ಲ ಅಂತಂದರೆ ನಾವೇನು ಕೆಲಸ ಮಾಡೋದಕ್ಕೂ ಆಗಲ್ಲ. ಈಗ ನಮ್ಮ ಪ್ರಾಬ್ಲಮ್ಮು ಕೂಡ ಅದೇ ಆಗಿಬಿಟ್ಟಿದೆ. ಅದಕ್ಕೆ ನಾನು ಜಾಸ್ತಿ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ತೀನಿ. ನಾನು ಈ ಮೈಂಡೆಲ್ಲ ಮನೇಲೇ ಇರೋದ್ರಿಂದ ನನಗೆ ಬೇರೆ ಬೇರೆ ಯೋಚನೆಗಳು, 108 ಯೋಚನೆಗಳು ತಲೆಗೆ ಬರುತ್ತೆ. ಈ ಯೂಟ್ಯೂಬ್ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಇನ್ನಷ್ಟು ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತಿತ್ತು ನನಗೆ. ಹಾಗಾಗಿ ಈಗ ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಸದ್ಯಕ್ಕೆ ಆರಾಮಾಗಿದ್ದೀನಿ. ಅದಕ್ಕೆ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ, ನನ್ನ ಕೈಲಾದ ಮಟ್ಟಿಗೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು, ಅಂದರೆ ದಿನೇ 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 ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ. ಈ ರೀತಿ ಮಾಡಿದ್ರೆ ವಿಡಿಯೋ ಚೆನ್ನಾಗಿರುತ್ತೆ, ಆ ರೀತಿ ಮಾಡಿದ್ರೆ ವಿಡಿಯೋ ಚೆನ್ನಾಗಿರುತ್ತೆ, ಆ ರೀತಿ ಎಲ್ಲ ಯೋಚನೆ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ನಾನು ಒಂದು ಮಟ್ಟಕ್ಕೆ ವಿಡಿಯೋ ಕೊಡೋದಕ್ಕೆ ಅಥವಾ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಷ್ಟು ಕ್ಲಿಯರಾಗಿ ಬರದೇ ಇದ್ದರೂ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಆದ್ರೂ ನಾನು ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ಈಗ ಮಕ್ಕಳಿಗೆಲ್ಲ ಇಡ್ಲಿ ಮಾಡಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಅವ್ರಿಗೆ ಲಂಚು ಕೂಡ ಕಟ್ಟಬೇಕು. ಯಾವುದಿಲ್ಲದೆ ಹೋದ್ರೂ ಲಂಚ್ ಬಾಕ್ಸ್ ಮಾತ್ರ ಪ್ರಿಪೇರ್ ಆಗಲೇಬೇಕು ಅಂತ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ. ಬಾಕ್ಸ್ ಮಾತ್ರ ಪ್ರಿಪೇರ್ ಆಗಲೇಬೇಕು. ನೋಡಿ, ಇಲ್ಲಿ ಮೇಲೆ ಹೋಗಿದ್ನಲ್ವ ಬಟ್ಟೆ ಹಾಕೋದಕ್ಕೆ ಮಿಷಿನ್ಗೆ ಅಂದ್ಬಿಟ್ಟು ಮೇಲೆ ಹೋಗಿದ್ದೆ. ಆವಾಗ ಹೂವು ಬಿಟ್ಟಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಣಗ್ಲು ಹೂವು ಇದು. ನಿಮ್ಮ ಕಡೆಗೆ ಏನಂತಾರೆ ತಿಳಿಸಿ. ನಮ್ಮ ಕಡೆ ಕಣಗ್ಲು ಹೂವು ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು ಅವತ್ತು. ಬರಬೇಕಾದ್ರೆ ಆ ಕಡೆಯಿಂದ ಡಿಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ಐಟಮ್ ತಂದಿದ್ದಾರೆ. ಅಂದರೆ ಹೋದ ತಿಂಗಳಲ್ಲಿ ಸುಮಾರು ಐಟಮ್ ತಂದಿದ್ವಿ, ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆನೇ. ಯಾವ್ದು ಖಾಲಿ ಆಗಿದೆ ಅದು ಮಾತ್ರ ತೊಗೊಂಬಂದಿದ್ದಾರೆ. ಪೇಸ್ಟು, ಎಣ್ಣೆ, ಈ ಥರ ಕ್ಲೋಸಪ್ ಹಾಕ್ತಾರೆ ಪೇಸ್ಟು. ಇನ್ನೊಂದು ಹಲ್ಲುಗಳೆಲ್ಲ ಕಲೆ ಹೋಗೋದಕ್ಕೆ ಅಂದ್ಬಿಟ್ಟು ಒಂದು ಲಿಕ್ವಿಡ್ನ ಬುಕ್ ಮಾಡ್ಕೊಂಡಿದ್ರು ನನ್ನ ಮಗ ಮತ್ತು ನಮ್ಮ ಮನೆಯವರು. ಕಲೆಗಳು ಹೋಗೋದಕ್ಕೆ ಮತ್ತು ಬಾಯಿ ಸ್ಮೆಲ್ ಬರೋದಕ್ಕೆ ಅದಕ್ಕೆಲ್ಲ ಒಂದು ಲಿಕ್ವಿಡ್ ಬುಕ್ ಮಾಡ್ಕೊಂಡಿದ್ರು. ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಅದು ತೋರಿಸಿಲ್ಲ ನಾನು ವಿಡಿಯೋದಲ್ಲಿ, ಯಾವಾಗಾದರೂ ಇನ್ನೊಂದು ಟೈಮ್ ತೊಗೊಂಡ್ರೆ ತೋರಿಸ್ತೀನಿ. ಆ ಥರದ್ದು ತೊಗೊಂಡ್ರೆ ಬಾಯಿ ಸ್ಮೆಲ್ಲು ಇರೋಲ್ಲ, ಮತ್ತು ಕಲೆಗಳಾಗಿರುತ್ತಲ್ಲ ಅದು ಕೂಡ ಏನೂ ಇರೋಲ್ಲ. ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಹೆಲ್ದಿ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಅದು ಯೂಸ್ ಮಾಡೋದ್ರಿಂದ. ಇಲ್ಲಿ ಪುಳಿಯೋಗರೆ ಪಾಕಿಟು ಇತ್ತು ಮನೇಲಿ, ಆದರೂ ನಮ್ಮ ಮನೇಲಿ ತಂದಿದ್ದಾರೆ. ಅಂದರೆ ಚಿಕ್ಕ ಪಾಕಿಟ್ ಅಲ್ವ ಅದು, ಹಾಗಾಗಿ ತಂದಿದ್ದಾರೆ. ಫಸ್ಟ್ ಅದನ್ನು ಖಾಲಿ ಮಾಡ್ತೀನಿ, ಆಮೇಲೆ ಇದನ್ನು ಖಾಲಿ ಮಾಡ್ತೀನಿ. ಈ ಸಲ ಸರ್ಫ್ ಎಕ್ಸೆಲ್ ಪೌಡ್ರು ಕೂಡ ಟೈಟ್ ತಂದುಬಿಟ್ಟಿದ್ದಾರೆ. ಸರ್ಫ್ ಎಕ್ಸೆಲ್ ಪೌಡ್ರು ತರಬೇಕಿತ್ತು, ಟೈಟ್ ತಂದಿದ್ದಾರೆ ಪೌಡ್ರು, ವಾಷಿಂಗ್ ಮಿಷಿನ್ ಪೌಡ್ರು. ಹಾಗಾಗಿ ಉಪ್ಪು ಖಾಲಿಯಾಗಿತ್ತು ಮನೇಲಿ, ಹಾಗಾಗಿ ಉಪ್ಪು ಕೂಡ 2 ಪಾಕಿಟ್ ತಂದಿದ್ದಾರೆ. ಆಮೇಲೆ ಪಾತ್ರೆ ತೊಳೆ ಸೋಪು ಬರುತ್ತಲ್ಲ, ಅದು ಕೂಡ ಇತ್ತು ಮನೇಲಿ. ಅದ್ರ ಜೊತೆಗಿರಲಿ ಒಂದು 3 ಮಧ್ಯದಲ್ಲಿ ಖಾಲಿ ಆದರೆ ತರಬೇಕು ಅಂತ ಅದು ಕೂಡ ತಂದಿದ್ದಾರೆ. ಆಮೇಲೆ ಸಕ್ಕರೆ ತೀರ ಇರಲಿಲ್ಲ, ಇಲ್ಲೇ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕಿತ್ತು. ಇಲ್ಲ ಅಂದಿದ್ರೆ ಸದ್ಯಕ್ಕೆ ಹೆಂಗೋ ತಂದರು. ಇವತ್ತೇ ಲೇಟ್ ಮಾಡಿದರೆ ಇಲ್ಲೇ ಹೋಗಿ ತೊಗೊಂಬರ್ಬೇಕಿತ್ತು. ಯಾಕಂದರೆ ಸಕ್ಕರೆ ಬೇಗ ಖಾಲಿ ಆಗುತ್ತೆ. ಟೀ ಜಾಸ್ತಿ ಮಾಡ್ತೀನಿ, ಯಾರಾದರೂ ಬಂದಾಗ ಹೋದಾಗೆಲ್ಲ ಟೀ ಜಾಸ್ತಿ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಸಕ್ಕರೆ ಬೇಗ ಖಾಲಿ ಆಗುತ್ತೆ. ಆಮೇಲೆ ಗೋಧಿ ಹಿಟ್ಟು ಇರಲಿಲ್ಲ, ಖಾಲಿಯಾಗಿತ್ತು. ಚಪಾತಿ ಮಾಡೋದು ಅಪರೂಪನೇ ನಾವು. ಈಗ ಸದ್ಯಕ್ಕೆ ಚಪಾತಿ, ಯಾಕಂದರೆ ಈಟು ಮಕ್ಳಿಗೂ ಸ್ವಲ್ಪ ಕೊಡ್ತಾ ಇಲ್ಲ ನಾನು. ಬಿಸಿಲು ಟೈಮ್ ಬೇರೆ ಅಲ್ವಾ, ಈಗ ಬೇಸಿಗೆ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ. ಆದರೂ ಒಂದು 2 kg ಇರಲಿ ಅಂದ್ಬಿಟ್ಟು ತಂದಿದ್ದಾರೆ. ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಬಿಸ್ಕೆಟ್ ತಂದಿದ್ದಾರೆ. ಹಾಲೇನಾದರೂ ಕೊಟ್ಟರೆ ತಿನ್ನೋದಕ್ಕೆ ಟೈಮ್ ಇರಲ್ಲ ಪಾಪ ಅವ್ರಿಗೆ. ಆದ್ರೂ ತಂದಿದ್ದಾರೆ ನಮ್ಮ ಮನೆಯವರು, ಫ್ರೀಯಾಗಿದ್ದಾಗ ತಿನ್ಕೊಡ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಅಕ್ಕಿ ಖಾಲಿಯಾಗಿತ್ತು, ಅದು ಸೋನಾ ರೈಸು, ಅದು ಕೂಡ ಒಂದು 10 kg ತಂದಿದ್ದಾರೆ. ನಮಗೆ ಒಂದು ಚೀಟಿ ಹಾಕಿದ್ದೀವಿ, ಆ ಚೀಟಿಲಿ ಬರುತ್ತೆ ಒಂದು 25 kg ಇದು ಒಂದು ಟಿನ್ ಬರುತ್ತೆ. ಅದು ತರೋವರೆಗೂ, ಅದು ಕೊಡೋವರೆಗೂ ಇರಲಿ ಅಂದ್ಬಿಟ್ಟು ಒಂದು 10 kg ತಂದಿದ್ದಾರೆ. ಸಪ್ರೇಟ್ ಮಾಡಿಸ್ಕೊಂಬಂದಿದ್ದಾರೆ. ಯಾಕಂದರೆ ಬೈಕಲ್ಲಿ ಹೋಗಿದ್ದಿದ್ದವರು, ಬೈಕಲ್ಲಿ ಇಟ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಸಪ್ರೇಟ್ ಮಾಡಿಸ್ಕೊಂಬಂದಿದ್ದಾರೆ. 10 kg ಬರುತ್ತಲ್ಲ, ಲೂಸೇ ತೊಗೊಂಬಂದಿದ್ದಾರೆ ಅವರು, 5 kg. ಯಾಕಂದರೆ ಈ ಬ್ಯಾಗ್ ತಂದರೆ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ಲೂಸೇ ತಂದು ಬಾಕ್ಸ್ಗೆ ಹಾಕ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ. ಆಮೇಲೆ
ಹಲಸಿನಕಾಯಿ ತಂದಿಟ್ಬಿಟ್ಟಿದ್ರು ಫ್ರಿಡ್ಜಲ್ಲಿ, ನಾನು ನೋಡೇ ಇರಲಿಲ್ಲ. ಅದು ಯಾವಾಗ ತಂದಿಟ್ಟಿದ್ರೋ ಗೊತ್ತಿಲ್ಲ. ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು, ತಂದು ಇಟ್ಟಿದ್ದಾರೆ ಮರ್ತೋಗ್ಬಿಟ್ಟಿದ್ದೀನಿ. ನೋಡಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಆಮೇಲೆ ಸುಲಿದೇ ಇಲ್ಲ ಹಲಸಿನಕಾಯಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು 11 ಗಂಟೆ ರಾತ್ರಿ ಆಗಿದೆ, ಆವಾಗ ಸುಲ್ಕೊಂಡು ಕೂತಿದ್ದೀವಿ. ಮಲಗೋ ಟೈಮ್ ಆವಾಗ. ನಾನು ಮಧ್ಯಾಹ್ನ ಟೈಮ್ ಫ್ರೀ ಇದ್ದಾಗ ಸುಲಿದಿಟ್ಬಿಡ್ತೀನಿ, ಅಥವಾ ರಾತ್ರಿ ಟೈಮ್ ಫ್ರೀ ಇದ್ದಾಗ 10 ಗಂಟೆವರೆಗೂ ಟಿ ವಿ ನೋಡ್ಕೊಂಡು ಕೂತಿರ್ತೀವಲ್ವ, ಆವಾಗ ಸುಲಿದಿಟ್ಬಿಡ್ತೀನಿ. ಅದು ನೋಡೇ ಇಲ್ಲ ನಾನು. ಆಮೇಲೆ ನಮ್ಮ ಮನೆಯವ್ರು ನೋಡಿ ಜ್ಞಾಪಿಸಿದ್ರು. ಈ ಯೂಟ್ಯೂಬ್ ಮಾಡೋದ್ರಿಂದ ಆ ಕಡೆ ವಸ್ತುಗಳ ಕಡೆ ಗಮನನೇ ಇಲ್ಲ ನನಗೆ. ಏನೇನು ತಂದಿಟ್ಟಿದ್ದೀವಿ ಅನ್ನೋದು ಒಂದೊಂದ್ಸಲ ನೆನಪು ಮರ್ತೇ ಹೋಗುತ್ತೆ. ನೋಡಿರ್ತೀನಿ ಮರ್ತೋಗ್ಬಿಟ್ಟಿರುತ್ತೆ, ಹಂಗಾಗ್ಬಿಟ್ಟಿದೆ ಯೂಟ್ಯೂಬ್ ಮಾಡೋದ್ರಿಂದ. ಹಾಗಾಗಿ ಇವಾಗ ಎಲ್ಲ ಸುಲಿದು ಎತ್ತಿಟ್ಬಿಟ್ಟು ಆಮೇಲೆ ಮಲಗಿದ್ದು ನಾವು. ಈಗ ಒಂದೊಂದಾಗಿ ಸುಲಿತಾ ಇದ್ದೀವಿ. ಮಕ್ಕಳೆಲ್ಲ ಟಿ ವಿ ನೋಡಿಕೊಂಡು, ಅಂದರೆ ಮಗ ಟಿ ವಿ ನೋಡ್ತಾ ಇದ್ದೇನೆ, ಮಗಳು ರೂಮಲ್ಲಿ ಓದ್ಕೊತಾವಳೆ. ಅವಳೇನು ಟಿ ವಿ ನೋಡೋದಕ್ಕೆ ಬರೋದೇ ಇಲ್ಲ. ಅವಳು ಟಿ ವಿ ನೋಡೇ 1 ವರ್ಷ ಆಗಿದೆ. ಇನ್ನು 1.5 ತಿಂಗಳು ಹೋದರೆ ನಿಜವಾಗ್ಲೂ 1 ವರ್ಷ ಆಗುತ್ತೆ. ಜೂನ್ ಬಂದರೆ 1 ವರ್ಷ ಆಗೋಗುತ್ತೆ ಕಂಪ್ಲೀಟ್. ಅವಳು ಕರೆಕ್ಟಾಗಿ ಟಿ ವಿ ನೋಡಿ, ಅವಳು ಕರೆಕ್ಟಾಗಿ ಊಟ ಮಾಡಿ, ಹಾಗಾಗಿ ಅವಳು ಓದ್ಕೊಂಡು ಕೂತಿದ್ದಾಳೆ, ಮಗ ಮಲ್ಕೊಂಡಿದ್ದಾನೆ. ಇವಾಗ ಸುಲಿದಿಟ್ಬಿಟ್ಟು ನಾವು ಕೂಡ ಮಲ್ಕೊಬೇಕು. ಹಸಿಕಾಯಿ ಚೆನ್ನಾಗಿತ್ತು, ಅಂದರೆ ಫಾರಮ್ ಕಾಯಿ ಕೊಟ್ಟಿದ್ದಾರೆ ಇಲ್ಲಿ, ತೊಗೊಂಬಂದ್ಬಿಟ್ಟಿದ್ದಾರೆ ಇವರು ಕೂಡ, ನೋಡಿಲ್ಲ. ಫಾರಮ್ ಕಾಯಿ ಅಷ್ಟಕ್ಕಷ್ಟೇ. ಹುಳಿ ಸಾಂಬಾರು ಮಾಡಿದ್ರಂತೂ ತಿನ್ನೋಕ್ಕೆ ಆಗಲ್ಲ. ಈ ಬಸ್ಸಾರು ಮಾಡಿದ್ರೆ ಸ್ವಲ್ಪ ತಿನ್ಬೋದು. ಕುಂಬಳಕಾಯಿ ಮತ್ತು ಹಲಸಿನ ಕಾಳು ಹಾಕಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಸುಲಿದಿಡ್ತಾ ಇದ್ದೀನಿ. ಕುಂಬಳಕಾಯಿ ತಂದಿರೋದು ಅಲ್ಲೇ ಇದೆ, ಮಾಡೇ ಇಲ್ಲ. ಅದರಲ್ಲಿ ಗ್ರೇವಿ ಮಾತ್ರ ಮೊನ್ನೆ ಮಾಡಿದ್ದೆ, ಕುಂಬಳಕಾಯಿ ರೆಸಿಪಿ ಮಾಡಿದ್ನಲ್ಲ ಅವತ್ತು. ಇನ್ನು ಮಿಕ್ಕಿದ್ದು ಹಂಗೆ ಇದೆ, ಅದನ್ನು ಮಾಡೇ ಇಲ್ಲ. ಅದು ಅರ್ಧ ಹಾಕ್ಬಿಟ್ಟು ಬೆಳಗ್ಗೆ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅಂದರೆ ಸುಲಿದಿಡ್ತಾ ಇದ್ದೀವಿ. ಈಗ ಸುಲಿದಿದ್ದೆಲ್ಲ ಆಯಿತು, ಎತ್ತಿಟ್ಬಿಟ್ಟು ಮಲಗೋದು ಅಷ್ಟೇನೆ. ಈಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನೋಷ್ಟರಲ್ಲಿ ಈಗ ಬಟ್ಟೆ ಬೇರೆ ಇಲ್ಲೇ ಇತ್ತು, ಆ ಬಟ್ಟೆನೂ ಕೂಡ ಎತ್ತಿ ಮಡಚಿಟ್ಬಿಟ್ಟು ಮಲಗೋಣ ಅಂತ ಬಟ್ಟೆ ಮಡಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.